ಹೆಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ. ಸೊ ಫಸ್ಟ್ ಟೈಮ್ ನಾನು ಒಬ್ಬನೇ ಆಚೆ ಹೋಗ್ತಾಯಿದ್ದೀನಿ ಈ 33 ಇಯರ್ಸಲ್ಲಿ. ಸೊ ನಂಗೆ 33 ವರ್ಷ ಆಗಿಲ್ಲ, ಐ ಆಮ್ ಸ್ಟಿಲ್ 26. ನಿಧಾನಕ್ಕಾಗಿ ಸ್ಟಿಲ್ ಈ ಒಂದು 33 ಇಯರ್ಸಲ್ಲಿ ಫಸ್ಟ್ ಟೈಮ್ ನಾನು ಒಬ್ಬನೇ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಬೀಟ್ ಬೈ ದ ರೋಡ್, ಬೈ ಏರ್, ಹೆಂಗಾದರೂ ಸರಿ. ನಾನು ಒಬ್ಬನೇ ಊಟ ಮಾಡೋಕ್ಕೆ ಹೋಗಲ್ಲ, ಬಟ್ ಸ್ಟಿಲ್. ಸೊ ಎಲ್ಲಿಗೆ ಹೋಗ್ತಾಯಿದ್ದೀನಿ, ಏನು ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇರಿ. ಈ ಬ್ಲಾಗ್ ಚೆನ್ನಾಗಿರುತ್ತೆ, ನಾನು ಕೀಪ್ ಯು ಪೋಸ್ಟೆಡ್. ಈಗ ಬೆಳಗ್ಗೆ ಬಂದುಬಿಟ್ಟಿದ್ದೀನಿ, ಹೊಟ್ಟೆ ಹಸಿತದೆ ಚೆನ್ನಾಗಿ. ಈ ಫ್ಲೈಟಲ್ಲಿ ಹೋಗೋದು ಏನು ರೋದ್ನೆ ಅಂದರೆ ಊರಿಗೆ ಮುಂಚೆ ಬಂದ್ಕಾಗಬೇಕು, ಅದೇ ರೋದ್ನೆ, ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಕಾಯ್ತಾ ಇದ್ದೀನಿ. ಸೊ ನಾನು ಒಬ್ಬನೇ ಹೋಗ್ತಾಯಿದ್ದೀನಿ, ನನ್ನ ಫ್ರೆಂಡ್ಸ್ ಎಲ್ಲ ಜಾಯ್ನ್ ಆಗ್ತಾರೆ. ಎಲ್ಲಿಗೆ ಏನು ಹೆಂಗಿರುತ್ತೆ ಅಂತ ಹೇಳ್ತೀನಿ. ಕೀಪ್ ವಾಚಿಂಗ್ ಮೈ ಚಾನಲ್. ಸೊ ನಾವು ಇವಾಗ ಲ್ಯಾಂಡ್ ಆಗಿರೋದು ಪುಣೆ. ಸೊ ಮೈ ಡೆಸ್ಟಿನೇಷನ್ ಪುಣೆಯಿಂದ ಎಲ್ಲಿಗೆ ಹೋಗ್ತಿದ್ವಿ ಅಂತ ಹೋಗ್ತಾ ಹೇಳ್ತೀನಿ. ಸೊ ಪುಣೆಯಲ್ಲೂ ಟೈಮ್ ಸ್ಪೆಂಡ್ ಮಾಡ್ತೀವಿ, ಬಟ್ ಪುಣೆಯಿಂದ ಇವಾಗ ಬೇರೆ ಕಡೆ ಹೋಗ್ತಿದ್ದೀವಿ. ಫ್ಲೈಟ್ ಬೇಗ ಬಂದ್ಬಿಟ್ಟು ನಮ್ಮ ಪೈಲಟ್, ನಮ್ಮ ಡ್ರೈವರ್ ಬೇಗ ಎತ್ತಾಕೊಂಡ್ಬಂದ್ಬಿಟ್ರು. ಸೊ ಕೊಲೀಗ್ಸಿಗೆ ಬರೋಕ್ಕೆ ಹೇಳಿದ್ದೆ, ಪಾಪ ಅವರು ನನ್ನ ಮಗ ಬೇಗ ಬಂದ್ಬಿಟ್ಟಿದ್ದಕ್ಕೆ ಕಾರಣ ಅವರು ಲೇಟಾಗಿ ಬರ್ತಾಯಿದ್ದಾರೆ. ಸೊ ಏನು ಮಾಡೋದು, ಇನ್ನೊಂದಿಬ್ಬರು ನನ್ನ ಕೊಲೀಗ್ಸ್ ಅವರು ಊರಿಗೆ ಮುಂಚೆ ಬಂದು ಕಾಯ್ತಾಯಿದ್ದಾರೆ. ಸೊ ನಾವೀಗ ಅಲ್ಲೇ ಹೋಗಿ ಕ್ಯಾಚ್ ಹಾಕೋಣ. ಒಳ್ಳೆ ವೆದರ್ ನೋಡಿ. ಇದೆ ಪುಣೆ ಏರ್ಪೋರ್ಟ್, ಚಿಕ್ಕ ಏರ್ಪೋರ್ಟ್ ಪುಣೆ. ಸೊ ನಾವು ಬಂದು ಫೈನಲ್ ಆಗಿ ನಮ್ಮ ಬಾಯ್ಸ್ನ ಮೀಟ್ ಮಾಡಿದ್ವಿ. ಹಾಯ್ ಹೇಳ್ರೋ. ಹಾಯ್. ಸೊ ಇದು ಏರೋ ಮಾಲ್, ಪುಣೆಗೆ ಬಂದಿದ್ದೀವಿ. ಈಗ ಕ್ಯಾಬ್ ಬುಕ್ ಮಾಡಿದ್ದೀವಿ. ಹೆಂಗಡ ಕ್ಯಾಬ್ ಹಾಗೆ ಫಾಲಮ್ಮ. ಓಕೆ, ಲೆಟ್ಸ್ ಗೋ. ಲೆಟ್ ಮಿ ಟೇಕ್ ಮೈ ಬ್ಯಾಗ್. ಪ್ರಾಚಿ ಬುಕ್ ಮಾಡಿಟ್ಟ. ಆ್ಯಕ್ಚುಲಿ ನಾನು ಆಗಲೇ ಮಾಡಿದ್ದು ಕಟ್ಟಾಗ್ಬಿಟ್ಟಿದೆ ಅರ್ಧಕ್ಕೇ. ನನ್ನ ರೆಕಾರ್ಡ್ ಪ್ಲೇನೇ ಗೊತ್ತಿಲ್ಲ, ಹಂಗೆ ಮಾತಾಡ್ತಾ ಇದ್ದೀನಿ. ಅದೇನು ಹೇಳಕ್ಕೆ ಬಂದೆ ಅಂದರೆ, ನಾನು ಒಬ್ಬನೇ ಬಂದಿದ್ದಲ್ವ, ಆ ಕಡೆ ಈ ಕಡೆ ಒಳ್ಳೆ ಹುಡುಗಿರು ಬಂದಿರ್ತಾರೆ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದೆ. ಯಾರೋ ನನ್ನ ಮಕ್ಕಳಿಬ್ರು ಅಂಕಲ್ ಬಂದುಬಿಟ್ಟಿದ್ರು. ಅವ್ರು ನೋಡಿದ್ರೆ ಬಿರ್ರಿಗೆ ಗೊರಕೆ ಹೊಡಿತಾ ಇದ್ರು. ಏನು ಮಾಡೋದು ಹೇಳಿ, ಹಿಂಗಾಯಿತು ಜರ್ನಿ. ಆಮೇಲೆ ನಮ್ಮ ಬಾಯ್ಸ್ ಹತ್ರ ಬಂದಿದ್ವಿ. ಈಗ ಇಲ್ಲಿ ಪುಣೆ ಏರ್ಪೋರ್ಟಿಂದ ಹೊರಟಿದ್ದೀವಿ ನಮ್ಮ ಕೊಲೀಗ್ಸ್ನ ಮೀಟ್ ಮಾಡೋಕ್ಕೆ. ಅವರು ಅರ್ಧ ದಾರಿಗಿದ್ದಾರೆ, ಅರ್ಧ ದಾರಿ ತನಕ ನಾವು ಹೋಗ್ಬೇಕು. ಸೊ ನೋಡಿ ಪುಣೆ ಹೆಂಗಿದೆ ಅಂತ. ಇನ್ನೂ ಏನು ಗೊತ್ತಾಗ್ತಿಲ್ಲ ಅನಿಸುತ್ತೆ. ನಮ್ಮ ಬಾಯ್ಸ್ ಕೂತಿದ್ದಾರೆ. ಇವರೇ ನಮ್ಮ ಸ್ಪಾನ್ಸರ್ ಫಾರ್ ದ ಟ್ರಿಪ್, ಜಶ್ವಂತ್ ಅಂತ. ಈಸ್ ಫ್ರಮ್ ಚೆನ್ನೈ. ಈಸ್ ಅರ್ನಿಂಗ್ ಅರೌಂಡ್ 2 lakhs. ಈ ಸತಿ ಹೈಕ್ ಆದಮೇಲೆ ಈಸ್ ಅರ್ನಿಂಗ್ ಅರೌಂಡ್ 3 lakhs. ಈಸ್ ಕೋಲಾರ್ ಬಾಯ್, ಉಮಾ ಮಹೇಶ್. ಸೊ ಹೋಗೋಣ. ನಮ್ಮ ಬಾಯ್ಸ್ ಹೈಕ್ ಬಗ್ಗೆ ಮಾತಾಡ್ತವ್ರೆ. ಎಲ್ರಿಗೂ ಬಿರಿ ಹೈಕ್ ಬಂದಿದೆ. ಎಷ್ಟು? ವಾಟ್ ಈಸ್ ದ ಹೈಕ್ ಯು ಗಾಟ್ ಉಮಾ? ಉಮಾಗೆ 600 ರೂಪಾಯಿ ಬಂತು. 600 ರೂಪೀಸ್ ಇರ್ರ 600 ರೂಪೀಸ್ ಬಂತು. ಸೊ ಆ 600 ರೂಪೀಸಲ್ಲಿ ಪಾಪ ಇಲ್ಲಿ ಬಂದು ಏರ್ಪೋರ್ಟಲ್ಲಿ 180 ದೋಸೆ ತಿಂದ ಅಲ್ಲಿಗೆ ಖಾಲಿ ಹೋಯ್ತು ಹೈಕ್. How much you got? 1000 rupees. He got 1000 rupees, and the same 1000 rupees he is going to give it to parking lot airport. So that's all guys. ಇದೇ ನಮ್ಮ ಹೈಕ್ ನಮ್ಮ ಕಂಪ್ನಿಲಿ ಕೊಟ್ಟಿರೋದು. ಏನು ಮಾಡೋದಲ್ಲಿ, ಇದು ಹಿಡ್ಕೊಂಡು ಪುಣೆಗೆ ಬೇರೆ ಬಂದಿದ್ದೀವಿ. ಎಲ್ಲ ಗಣೇಶ ಇಟ್ಟಿದ್ದಾರೆ. ಗಣೇಶ ಹಬ್ಬ ಇಲ್ಲ ಜೋರು, ಹೆವಿ ಡಬಲ್ ಧಮಾಕೆಲ್ಲ ಪುಣೆಯಲ್ಲಿ ಫುಲ್ ಗ್ರ್ಯಾಂಡ್ ಸೆಲೆಬ್ರೇಷನ್. ನಮ್ಮ ಬೆಂಗಳೂರಿಗಿಂತ ಈ ಪುಣೆ ಬಲೆ ಟ್ರಾಫಿಕ್ಕು ಗೈಸ್, ಹೆವಿ ಟ್ರಾಫಿಕ್. ಅವಾಗಿಂದ ಹೋಗ್ತಾನೇ ಇದ್ದೀವಿ, ಕೂತು ಸಾಕಾಗೋಯ್ತು. ನಾನು ಬೇರೆ ತಿಂಡಿ ತಿಂದಿಲ್ಲ ಇನ್ನು. ನಮ್ಮ ಬಾಯ್ಸ್ ಬೇರೆ 180 ಮಸಾಲೆ ದೋಸೆ ತಿಂತಾರೆ. ಬೆಸ್ಟೆಸ್ಟ್ ಮಸಾಲೆ ದೋಸೆ ಇನ್ ಟೌನ್. ಟೆಂಪಲ್ ನೋಡಿ ಹೆಂಗಿದೆ, ಚೆನ್ನಾಗಿದೆ. ಮಸ್ಟ್ ಟ್ರೈ.
ಪೂರೆಗೆ ಬಂದರೆ ಏರೋ ಮಾಲಲ್ಲಿ ಮಸಾಲೆ ದೋಸೆ ಮಸ್ಟ್ ಟ್ರೈ. ಏನು ದೋಸೆ? ಎಸ್ಸೆ ದೋಸೆ. ದೋಸೆ ಪ್ರಮೋಷನ್. ಓ, ಇಲ್ಲೂ ಮೆಟ್ರೋ ಕನ್ಸ್ಟ್ರಕ್ಟ್ ಮಾಡ್ತಾವೆ. ಎಲ್ಲೋದ್ರೂ ಇದೆ, ಬರೀ ಕನ್ಸ್ಟ್ರಕ್ಷನ್. ಎಲ್ಲೆಲ್ಲೂ ನಾನೇ ಇದೆ ಪುಣೆ ಕನ್ಸ್ಟ್ರಕ್ಷನ್ ಮೆಟ್ರೋವಾ? ಆರ್ಟ್ ವರ್ಕಾ? ಓಕೆ, ಇದು ಏನೋ ಆರ್ಟ್ ವರ್ಕ್ ಅಂತೆ. ಗೈಸ್, ನನ್ನ ವಿಡಿಯೋ ಪ್ಯಾನ್ ಇಂಡಿಯಾ ಆಗಿರುತ್ತೆ. ತಮಿಳ್, ಕನ್ನಡ, ಹಿಂದಿ 3 ಲ್ಯಾಂಗ್ವೇಜಸ್ ಈ ವ್ಲಾಗಲ್ಲಿ. ಸೊ ಪ್ಲೀಸ್ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾರು ಬೈಕೊಂಬಿಡಿ. ಫುಲ್ ಪ್ಯಾನ್ ಇಂಡಿಯಾ ಲೆವೆಲ್ ವ್ಲಾಗ್ ಇದು. ಡೋಂಟ್ ವರಿ, ಯೂಟ್ಯೂಬ್ ವಿ ವಿಲ್ ಬ್ಲಾಕ್ ಇಟ್. ಅರೆ ಪ್ರಾಚಿ, ಓಕೆ, ಪ್ಲೀಸ್ ಟೆಲ್ ವಾಟ್ ಇಸ್ ದಿಸ್ ಪ್ರಾಚಿ in my log. You are going to record this. अरे बोलो रे. So this is namkeen, and this is the curry. You put this curry into this namkeen. Okay. You mix it. You put the sprouts, onion, little bit of lemon, and you mix it and have it with the bun. Nice, ಗೊತ್ತಾಯ್ತಾ? ಸೊ ಇದು ಮಿಸಲ್ ಪಾವ್, ನೋ? ಮಿಸಲ್ ಪಾವ್. ಸೊ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಮಿಸಲ್ ಪಾವ್. I'll show ಯಮ್ಮಿ you. ಬ್ರೇಕ್ಫಾಸ್ಟ್. Take that. ಈಗ ನಮ್ಮ ಟೀಚರ್ ತೋರಿಸ್ತಿದ್ದಾರೆ ಹೆಂಗೆ ಅಂತ. You can. ಹೆಂಗೆ ತಿನ್ನೋದು ಅಂತಾನೂ ಇದೆ. ಹಾಂ, ಹಮಾರಾ ಟೀಚರ್ वो भी ज़्यादा दिया है. This is additional. ನೈಸ್. I'll show you guys. ಈಗ ಬ್ಯಾಟಿಂಗ್ ಮಾಡೋಣ. ಸರಿ, ಹೊಟ್ಟೆ ಸಿಗ್ತಾ ಇದೆ. ಇವನು ಆಲ್ರೆಡಿ ನನ್ನ ಮಗ ಮಸಾಲೆ ದೋಸೆ ತಿನ್ಬಿಟ್ಟು ಇನ್ನೊಂದು ತಿಂತವ್ರೆ. ಟು ಡಬಲ್ ಬ್ರೇಕ್ಫಾಸ್ಟ್. ನಂದು ಸಿಂಗಲ್ ಬ್ರೇಕ್ಫಾಸ್ಟ್. ಓಕೆ, ಈಗ ಬ್ಯಾಟಿಂಗ್ ಮಾಡಿಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡೋಣ. ಸಹಾರಾ ಗೈಸ್, ಸ್ಟೇಡಿಯಂ ಕಾಣಿಸ್ತಿದೆಯಾ ನಿಮಗೆ? ಕ್ಯಾ ಮ್ಯಾಚಸ್ ಬೈ? ಸಹಾರಾ ಮ್ಯಾಚಸ್, ಆಲ್ ಇಂಡಿಯಾ IPL ಮ್ಯಾಚಸ್ ಹೋದಾಗ ಇದೆ ಪುಣೆ ಮೇ. ನೋಡಿ ಸ್ಟೇಡಿಯಂ ಪುಣೆಲಿ. ಸೊ ರೈಟ್ ನಾವು ಇವಾಗ ನಾವು ಪುಣೆ ಮುಂಬೈ ಹೈವೇಲಿ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಲೋನಾವಾಲಾ. ದಟ್ಸ್ ಅವರ್ ಸೆಕೆಂಡ್ ಡೆಸ್ಟಿನೇಷನ್ ಫಾರ್ ದ ಡೇ. ಇವಾಗ ನಮ್ಮ ಒಂದು 9 ಜನ ಹೋಗ್ತಾ ಇದ್ದೀವಿ ನಾವು ಆಲ್ಮೋಸ್ಟ್. ಸೊ ನನ್ನ ಕೊಲೀಗ್ಸ್ ಎಲ್ಲ ಇರೋದೆಲ್ಲ ಪುಣೆಲೇ, ಯಾಕಂದರೆ ನಾನು ಮತ್ತು ಇನ್ನೊಬ್ಬ ಮಾತ್ರ ಬ್ಯಾಂಗ್ಳೂರಲ್ಲಿರೋದು. ಸೊ ರೆಸ್ಟ್ ಆಫ್ ದೆಮ್ ಆರ್ ಇನ್ ಪುಣೆ. ಸೊ ಇವತ್ತೇ ಫಸ್ಟ್ ಟೈಮ್ ನಾವು ಮೀಟ್ ಆಗಿರೋದು ಔಟ್ ಆಫ್ ಟೀಮ್ಸ್. ಸೈ ಏನದೆ? ಅರೆ ಇಟ್ಸ್ ಓಕೆ, ತೋರ ವಾಯ್ಸ್ ಆಗ ರೀ, ಯುವರ್ ವಾಯ್ಸ್ ಆಗ. You should tell us some words ना, तो हम लोग वही बोलेंगे. या सही है. नहीं, बस बोला सही है. ठीक है. ಮಸ್ತ್. ಸೊ ಯಾ, ಸೊ ಹಿಂಗೆ ಪೋಸ್ಟ್ ಮಾಡ್ತಾ ಇರ್ತೀನಿ ಹೋಗ್ತಾ ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತ. ಸೊ ಡೆಸ್ಟಿನೇಷನ್ ಇಸ್ ಲೋನಾವಾಲಾ. ಅಲ್ಲಿ ಹೋಗಿ ಎಲ್ಲಿ ಹೋಗ್ತೀವಿ ಅಂತ ಹೇಳ್ತೀನಿ. ಮಾನ್ಸೂನ್ ಮೇ ऐसी है, मानसून में जैसी है लोनावाला ऐसे. I'll put some music, don't worry. यार है, वरना कॉपीराइट्स आएगा. But that you guys don't put any copyrights for your voice. Guys, tunnel ನೋಡಿ ಹೆಂಗಿದೆ. ಹೆವಿ ದೊಡ್ಡದಾಗಿದೆ ಟನಲ್. ಸಕ್ಕದಾಗಿದೆ ರೂಟ್ ಮಾತ್ರ. ಇದು ಲೋನಾವಾಲಾ ರೂಟ್. ಮಳೆ ಬಂದಂತ ಎಲ್ಲ ಕಡೆ ಫಾಲ್ಸ್. क्या हो गया guys? I should Lonavala Mumbai. Okay. I should stop doing video in front of Anjali. Solid. Otherwise I might charge for my voice. Then पूरा मेरा log waste हो गया है. Actually, you tell start stop so that we can film. Guys, it's okay. You guys can come. Guys, ಇದು ಯಾವುದೋ ಮ್ಯಾಪ್ರೋ ಅಂತೆ. ಸ್ಟ್ರಾಬೆರಿ ಫ್ಯಾಕ್ಟ್ರಿ, ಸ್ಟ್ರಾಬೆರಿ ಔಟ್ಲೆಟ್ ಇರೋ ಫ್ಯಾಕ್ಟ್ರಿ. ಇಲ್ಲಿಗೆ ಬಂದಿದ್ದೀವಿ ಸ್ಟ್ರಾಬೆರಿ ಟ್ರೈ ಮಾಡೋಕ್ಕೆ. ಚಲೋ ಬೈ. हाँ, पहले फ्री में चॉकलेट्स थे.
टेस्ट करके जाते हैं लेट्स गो फ्री में ನೋಡಿ ಸಖತ್ ಮಜಾ ಇದೆ ಹೆವಿ ಚಾಕ್ಲೇಟ್ಸು ಸ್ಟ್ರಾಬೆರೀಸು ಎಲ್ಲ ಫ್ರೀ ಅಂತ ಈಗ ಯಾವತ್ತೆ ಬೈ ಇಲ್ಲಿ ನೋಡಿ ಇವರು ಫ್ರೀ ಮೊಯಿಟೋ ಕೊಡ್ತಾರಂತೆ ಏಕೆ ಮೂಸಂಬಿ ದಿಸ್ ಒನ್ ಗ್ರೀನ್ ಆ್ಯಪಲ್ ಏ ಮೊಯಿಟೋ ವಾಡ ಬೇಡಮ್ಮ ಇದು ಮಾಕ್ಟೇಲ್ वही तो ट्राई कर रहे हैं ओके वही मिक्स करके वी हैव टू हैव इट ओके ನೋಡಿ ಇದು ಮಿಕ್ಸರ್ಸ್ ಅಂತೆ ಇದೆಲ್ಲ ಮೊಯಿಟೋಗಳು ನೀವು ತೊಗೊಂಡು ಹೋಗ್ಬಿಟ್ಟು ನೀವು ಮಿಕ್ಸ್ ಮಾಡ್ಕೊಂಡು ಮನೇಲಿ ಆರಾಮಾಗಿ ವೀಕ್ಲಿಗೆ ತೊಗೊಂಬೋಗಿ ಟ್ರೈ ಪಣ್ರಾ ಸಿ ವಿ ಹ್ಯಾವ್ ಲಾಡ್ ಆಫ್ யூனிக் நான் இது அந்த மின்ட் ஃப்ளேவர் சூப்பராக இருக்குது அதான் எடு அதான் நல்லா இருக்குது ಇದು ಆ್ಯಕ್ಚುಲಿ ಸ್ಟ್ರಾಬೆರಿ ಔಟ್ಲೆಟ್ ಇದೆ ತುಂಬ ಸ್ಟ್ರಾಬೆರೀಸ್ ಇದೆ ಸ್ಟ್ರಾಬೆರೀಸಲ್ಲಿ ಚಾಕ್ಲೇಟ್ಸ್ ಇದೆ ಆಮೇಲೆ ಇನ್ನೇನೇನೋ ವೆರೈಟೀಸ್ ಎಲ್ಲ ಇದೆ ಇಲ್ಲಿದು ಚಾಕ್ಲೇಟ್ ಪಾನ್ ಏನೇನೋ ಸಖತ್ತಾಗಿದೆ ಆ್ಯಕ್ಚುಲಿ ಚಾಕ್ಲೇಟ್ ಆಲ್ಮಂಡ್ ಡೇಟ್ ಇದೆ ಆಮೇಲೆ ಚಾಕ್ಲೇಟ್ಸ್ ಇದೆ ಮೊಯಿಟೋಸ್ ಇದೆ ಏನೇನೋ ಇದೆ ಇಲ್ಲಿ ಬಂದಿದೆ ಸಖತ್ತಾಗಿದೆ ಆ್ಯಕ್ಚುಲಿ ಸ್ಟ್ರಾಬೆರಿ ಟ್ರೈ ಮಾಡಬೇಕು ಚಾಕ್ಲೇಟ್ ಟ್ರೈ ಮಾಡಬೇಕು ಟ್ರೈ ಮಾಡೋಣ तुम लोग नहीं ले रहे क्या ಖಾರದ ಪುಡಿ ಶೇಂಗಾ ಪುಡಿ ಇದು ನೋಡಿ ಜೆಲ್ಲಿಗೆ ಖಾರದ ಪುಡಿ ಹಾಕ್ಕೊಡ್ತಾವ್ರೆ ಇಟ್ಸ್ ಓಕೆ ಐ ವಿಲ್ ನಾಟ್ ಕವರ್ ಯು ಐ ವಿಲ್ ನಾಟ್ ಕವರ್ ಯು ಡೋಂಟ್ ವರಿ ಡೋಂಟ್ ಕ್ರೈ I don't report my channel. ನೋಡಿ ಇದೇನೋ ಫ್ರೂಟಿ ಸ್ವೀಟ್ ಅಂತೆ ಇದೆಲ್ಲ ಇದೆಯಲ್ಲ ಈ ಜೆಲ್ಲಿ ಇದೆಲ್ಲ ಇವರೇ ಪ್ರಿಪೇರ್ ಮಾಡೋದು ಇವ್ರದ್ದೇ ಫ್ಯಾಕ್ಟ್ರಿ ಇದೆ ಹಿಂದೆ ಮುಂದೆ ಎಲ್ಲ ಸಖತ್ತಾಗಿದೆ ಮಾತ್ರ ದೊಡ್ಡದಾಗಿದೆ ಫ್ಯಾಕ್ಟ್ರಿ ಇನ್ನೊಂದೇನೆಂದರೆ ಎಲ್ಲ ಟೇಸ್ಟ್ ಕೊಡ್ತಾರೆ ಆಯಿತಾ ಚೆನ್ನಾಗಿ ತಿನ್ಕೊಂಡು ಫುಲ್ ಮೇಯ್ಕೊಂಡು ಹೊಟ್ಟೋಗೋದು ನಾನು ಇದು ತೊಗೊಂಡಿದ್ದೀನಿ ಮನೆಗೆ ಚಾಕ್ಲೇಟ್ ಪಾನ್ ನೋಡೋಣ ಏನಡ ಅದು ಸೂಪರ್ ಆಗಿರುತ್ತೆ ಅದು ಸ್ಪೈಸಿ ಆಗಿರೋದು ಸ್ಪೈಸಿ तो कुछ ले रहा है भाई कैंडी वगैरह ನೋಡಿ ಅಲ್ಲಿ ಚೆನ್ನಾಗಿ ತಿನ್ನಕ್ಕೆ ಕೊಟ್ಬಿಟ್ಟು ಇಲ್ಲಿ ಒಳ್ಳೆ ವಾಕಿಂಗ್ ಇಟ್ಟಿದ್ದಾರೆ ಒಳ್ಳೆ ವಾಶ್ರೂಮು ಒಳ್ಳೆ ಲೇಕು ಅದು ಕೆಫೆ ಸಖತ್ತಾಗಿದೆ ಮಾತ್ರ ಈ ಜಾಗ ಚಿಂದಿಯಾಗಿದೆ ಇನ್ನೊಂದು ಮ್ಯಾಪ್ರೋ ಅಂತೆ ಸೊ ನೀವು ಯಾವಾಗಾದರೂ ಈ ಕಡೆ ಪುಣೆ ಟು ಮುಂಬೈ ಹೋಗ್ತಾ ಇದ್ರೆ ಲೋನಾವಾಲಾಗೆ ಹೋಗ್ತಾ ಇದ್ರೆ ಮುಂಬೈ ಅಲ್ಲ ಲೋನಾವಾಲಾಗೆ ಹೋಗ್ತಾ ಇದ್ರೆ ಈ ಮ್ಯಾಪ್ರೋಲ್ ಸ್ಟಾಪ್ ಮಾಡಿ ಎಲ್ಲ ಟೇಸ್ಟ್ ಕೊಡ್ತಾರೆ ಸಖತ್ತಾಗಿದೆ ಜಾಗನೂ ಚೆನ್ನಾಗಿದೆ ಮಸ್ತಾಗಿರುತ್ತೆ ಪೀಸ್ இது சொல்ற என்ன சொல்ற இது வந்து ப்ரொபோசல் பண்ணிருக்காரு ரோஸ் ಇಟ್ಸ್ ನಾಟ್ ರೋಸ್ ಏನದು ಸೊಲ್ಲೆ ಗೈಸ್ ಇದೇನು ಗೊತ್ತಾ ದಟ್ಸ್ ಓಕೆ ಐ ಬ್ಲಾಕ್ ಬ್ಲರ್ ಯು ಗೈಸ್ ನಾಟ್ ಬ್ಲಾಕ್ ಗೈಸ್ ಇದೇನು ಗೊತ್ತಾ ಇದು ದಿಸ್ ಇಸ್ ಒರಿಜಿನಲ್ ಸ್ಟ್ರಾಬೆರಿ ಆ್ಯಕ್ಚುಲಿ ಒರಿಜಿನಲ್ ಸ್ಟ್ರಾಬೆರಿ ಕ್ರೀಮು ಇವರೇ ಬೆಳೆದಿರೋ ಸ್ಟ್ರಾಬೆರಿ ಕ್ರೀಮ್ ಮತ್ತು ಐಸ್ ಕ್ರೀಮ್ ಸೂಪರ್ ಆಗಿದೆ ಟೇಸ್ಟ್ ಮಾಡೋಣ ಅಲ್ಲ ಆಲ್ರೆಡಿ ಚಾಕ್ಲೇಟ್ ಟೇಸ್ಟ್ ಮಾಡಿದೆ ಇದು ಹೆಂಗಿರುತ್ತೆ ಗೊತ್ತಿಲ್ಲ ನೋಡೋಕ್ಕೆ ಸಖತ್ತಾಗಿದೆ ಸೊ ಲೆಟ್ಸ್ ಹ್ಯಾವ್ ಎ ಬ್ಲಾಸ್ಟ್ ಗೈಸ್ ಇಲ್ಲಿ ನೋಡಿ ನನ್ನ ಮಕ್ಕಳು ಕರ್ಕೊಬಂದ್ಬಿಟ್ಟವ್ರೆ ಸ್ಟೇ ಅದು ಅಂತ ಗೊತ್ತಿಲ್ಲ ಆ ಸ್ಟೇನೋ ಯಾವುದೋ ಏನು ಗೊತ್ತಿಲ್ಲ ನನ್ನ ಮಕ್ಕಳಿಗೆ ಏನು ಮಾಡೋದು ಹೇಳಿ ಯಾವ ಸ್ಟೇ ಅಂತ ಗೊತ್ತಿಲ್ಲ ಎತ್ಕೊಂಡ್ಬಂದ್ಬಿಟ್ಟವ್ರೆ ನನ್ನ ಮಕ್ಕಳು ಒಳ್ಳೆ ರೋದನೆ ಅವ್ರ ಜೊತೆ ಇದು ಯಾವುದೋ ಗೋಕುಲ್ ಧಾಮ್ ಅಂತೆ ಮೆಡಿಟೇಷನ್ ಮಾಡೋಕ್ಕೆ ಹರೇ ಕೃಷ್ಣ ಅಂತ ಇಲ್ಲಿ ನೋಡಿ ವ್ಯೂ ಹೆಂಗಿದೆ ಸಖತ್ತಾಗಿದೆ ಅಲ್ಲ ಒಳ್ಳೆ ಮಳೆ ಆಗುತ್ತೆ ಮಾತ್ರ ಈಗ ಇದೊಂಥರ ನಮ್ಮ ಕೂರ್ಗ್ ಥರ ನಮ್ಮ ಕೂರ್ಗಲ್ಲಿ ಇದೆಯಲ್ಲ ಹಿಲ್ ಸ್ಟೇಷನ್ಸು ಮಳೆ ಹಾಗೆ ಇದೆಲ್ಲ ಎಕ್ಸಾಕ್ಟ್ ನಮ್ಮ ಕೂರ್ಗ್ ಇಲ್ಲಿದೆ ಎಲ್ಲಿದೆ ಅಂತ ಗೊತ್ತಿಲ್ಲ ಅಷ್ಟೇ ನೋಡ್ಬೇಕು ಈಗ ಹೋಗ್ಬಿಟ್ಟು ಸೊ ನೋಡೋಣ ಲೆಟ್ಸ್ ಗೋ
ಹುಡುಕ್ತಾ ಇದ್ದೀವಿ, ಯಾವುದು ಅಂತಲೇ ಗೊತ್ತಿಲ್ಲ. ಕೇಳ್ತಾ ಒಂದು ಶಿಷ್ಯ. ನಮ್ದು ಆ್ಯಕ್ಚುಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಅದಕ್ಕೆ ನೋಡ್ತಾ ಇದ್ದೀವಿ. ಈ ನನ್ನ ಮಕ್ಕಳಿಗೆ ಫೈನಲಿ ಸಿಕ್ತು. ಎಲ್ಲಿ ವಿಲ್ಲ ಬುಕ್ ಮಾಡೋವೆ ಅಂತ ಗೊತ್ತಿಲ್ಲ, ಅವನು ನಡ್ಕೊಂಡೋಯ್ತು. ಏನು ಮಾಡೋದು ಹೇಳಿ. ನಮ್ಮ ಬಾಯ್ಸ್ ಬರ್ತಾವ್ರೆ ಹಿಂದ್ಗಡೆ ಕಾರಲ್ಲಿ. ಇದೆಲ್ಲೋ ವಿಲ್ಲ ಮಾಡೋರೆ, ಚೆನ್ನಾಗಿದೆ ಆ್ಯಕ್ಚುಲಿ. ಎಲ್ಲಿ ಮಾಡಿದ್ರು ಅಂತ ಗೊತ್ತಿಲ್ಲ. ಇಲ್ಲೆಲ್ಲ ಬರೀ ವಿಲ್ಲಾಸೇ ಇರೋದು. ನಮ್ಮ ಊರುಗಳೆಲ್ಲ ಹೋಮ್ ಸ್ಟೇ ಅಂತಾರಲ್ಲ ಹಾಗೆ ಇಲ್ಲಿ ಜಾಸ್ತಿ ವಿಲ್ಲಾಸೇ ಇರೋದು. ಹೋಮ್ ಸ್ಟೇ ಎಲ್ಲ ಇಲ್ಲ, ವಿಲ್ಲ ಇದೆ. ಇದು ಯಾವುದೋ ಹುಡುಕಿದ್ರೆ ಫೈನಲಾಗಿ ಇದೆ ಅನಿಸುತ್ತೆ ನಮ್ಮ ವಿಲ್ಲ. ನಡ್ಕೊಂಡು ಬರ್ತಾಯಿದ್ದೀವಿ. ಪಾರ್ಕ್ कर सकते आ जाओ. நீங்க ஏதோ செலிபிரிட்டி மாதிரி அவனுக்கு அம்ப்ரெல்லா பிடிச்சிட்டு வரணும். ಇವನೇ ನನ್ನ ಅಸಿಸ್ಟೆಂಟ್. ಅಂಬ್ರೆಲಾ ಅಸಿಸ್ಟೆಂಟ್. ಅಂಬ್ರೆಲಾ. ಇವಾಗ ನನ್ನ ಮಕ್ಕಳು ಟೈಮ್ ವೇಸ್ಟ್ ಮಾಡಿ 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 ಇವಾಗ ಯಾವುದೋ ಒಂದು ಪಾಯಿಂಟ್ ಕರ್ಕೊಂಬಂಡಿ ಲೋನಾವಾಲಾಗೆ ವಾಡ. ನಾವು ಆ್ಯಕ್ಚುಲಿ ಈಗ ಮುಂಬೈಗೆ ಹೋಗ್ತಾ ಇದ್ದೀವಿ. ಅರೆ ಡೋಂಟ್ ಟರ್ನ್ ರೀ. ಹಾಂ ಓಕೆ. हाँ ऐसे पोस्ट करो तुम लोग. हाँ ओके ठीक है. This is Rajmachi Point, right? क्या है? Rajmachi Point. हाँ राजमाची पॉइंट. अरे यू कैन टॉक, इट्स ओके. Vada pav? Vada pav? ಇದೊಂದು नहीं नो वड़ा पाव. I don't like वड़ा पाव. मायला बाबू भाई ऐसे डायरेक्ट बाबू तेरा तो गेम बजाना पड़े. हाँ वड़ा पाव नहीं. I'll tell वड़ा पाव is nice. नहीं रे. He's clicking picture. अरे हाँ रुको भाई. ऐसे पीछे रखा तो टपक जाएगा. ನೋಡಿ ಹೆಂಗಿದೆ. ಹಾಂ ಬಾಯ್. ಓಕೆ. ಗೈಸ್ ನೋಡಿ, ಈ ವೆದರಲ್ಲಿ ಒಳ್ಳೆ ಮ್ಯಾಗಿ ತಿಂತಾ ಇದ್ದೀವಿ. ಎಗ್ ಮ್ಯಾಗಿ. ಇಲ್ಲಿ ಎಗ್ ಮ್ಯಾಗಿ ಸೂಪರ್ ಫೇಮಸ್ ಅಂತೆ. ಸೊ ಅದಕ್ಕೆ ಇವಾಗೆಲ್ಲ ಎಗ್ ಮ್ಯಾಗಿ ತಿಂತಾ ಇದ್ವಿ. ಯಾವುದೋ ಒಂದು ಶಾಪು ನಿಲ್ಲಿಸ್ಬಿಟ್ಟು ಒಳ್ಳೆ ಪಕೋಡ ಗಿಕೋಡ ಎಲ್ಲ ತಿನ್ಕೊಂಡು ಇವಾಗ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಆ್ಯಕ್ಚುಲಿ ಮುಂಬೈಗೆ ಹೋಗ್ತಾ ಇದ್ವಿ. ಮುಂಬೈಯಲ್ಲಿ ನೈಟ್ ಔಟ್ ಮಾಡಿಕೊಂಡು ನೈಟೆಲ್ಲ ಮುಂಬೈ ಸುತ್ತಾಡಿಕೊಂಡು ಆಮೇಲೆ ಅಲ್ಲಿಂದ ಬಂದು ನಾಳೆ ಲೋನಾವಾಲ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ಇವತ್ತು ಮುಂಬೈಗೆ ಹೋಗೋದು ತುಂಬ ಪ್ಲ್ಯಾನ್ ಇತ್ತು. ಮುಂಬೈ ನೈಟ್ ಲೈಫ್ ನೋಡೋಕ್ಕೆ. ಕೀಪ್ ವಾಚಿಂಗ್. ಮುಂಬೈ ಸಖತ್ತಾಗಿರುತ್ತೆ, ನೋಡೋಣ.